ಇದು ಸಂಗತಿ. ಈಗ ನೋಡಿ, ಈಗ ರೌಡಿ ಶೀಟ್ರ್ ಒಳಗಡೆಗೆ ಈತನ ಹೆಸರು ಬರುತ್ತೆ. ಬೇಕಿತ್ತಾ ಇದೆಲ್ಲದೂ ಕೂಡ? ಹೆಂಗಿತ್ತು? ಭಗವಂತ ಏನು ಕಡಿಮೆ ಮಾಡಿದಾರೆ ಅಷ್ಟೊಂದು ಹೆಸರು? ನಿಜಕ್ಕೂ ಹೇಳ್ತೀನಿ, ಎಷ್ಟು ದೊಡ್ಡ ಅಭಿಮಾನಿ ಬಳಗ ಇದೆ ಅಂತಂದರೆ ಆರಾಧಿಸ್ತಾರೆ, ಅಂಥ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ. ಆದರೆ ಇವರು ಮಾಡೋದೆಲ್ಲದೂ ಕೂಡ ಹುಚ್ಚಾಟ. ನಾನು ಹೇಳ್ತಾ ಇದ್ದೆ, ದೇವರು ಒಂದು ಸರಿ ಎರಡು ಸರಿಯಿಂದ ಅವಕಾಶಗಳು ಕೊಡ್ತಾನೆ, ಎಚ್ಚರಿಸ್ತಾನೆ, ನೋಡ್ರಪ್ಪ ಹುಷಾರಾಗಿರಿ ಅಂತ. ಆದರೆ ಅದನ್ನು ಮೈಮರಿತಾ ಹೋಯಿತು ಅಂತಂತಂದರೆ ಸರಿಯಾದಂಥ ಪಾಠ ಕಲಿಸ್ಬಿಡ್ತಾನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಒಂದು 11 ವರ್ಷದ ಹಿಂದೆ ಘಟನಾವಳಿಗಳಾಯ್ತಲ್ಲ, ಈ ಹೊಡೆದು ಬಡ್ದು ಹೆಂಡತಿಗೆ ಇವರು ಒಳಗಡೆ ಹೋಗಿದ್ದು, ಆಸ್ಪತ್ರೆ ಸೇರಿದ್ದು, ಅದೆಲ್ಲದೂ ಕೂಡ. ಅದಾದ ಮೇಲಿಂದ ದರ್ಶನ್ ಸಂಪೂರ್ಣ ಬದಲಾಗಬೇಕಾಗಿತ್ತು. ಅದಾದಮೇಲೂ ಕೂಡ ಅಭಿಮಾನಿಗಳು ಕೈ ಹಿಡಿದ್ರು. ಬಂದಂಥ ಸಿನಿಮಾ ಸೂಪರ್ ಹಿಟ್ ಆಯಿತು ಸಾರಥಿ. ಅಭಿಮಾನಿಗಳು ಎಂದೂ ಕೂಡ ಕೈ ಬಿಟ್ಟಿಲ್ಲ. ಅದು ಎಲ್ಲೋ ಕಡೆ ಅಹಂಕಾರವನ್ನು ತರ್ತಾ ಹೋಯಿತು. ಒಂದಾ ಕೇಸ್ಗಳು, ಯಾವುದೋ ಆಕ್ಸಿಡೆಂಟ್ ಕೇಸ್ಗಳು, ಅದು ಯಾವುದೋ ಪ್ರಾಣಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಸ್ಗಳು, ಒಂದಾ ಸಂಗತಿಗಳು. ಇದೆಲ್ಲದರ ಜೊತೆಗೆ ಬೇರೆ ಬೇರೆಯವ್ರ ಮೈ ಮೇಲೆ ಹೇಳ್ಕೊಳ್ಳೋದು. ಈ ಅಹೋರಾತ್ರ ಅನ್ನುವಂಥ ಒಬ್ಬ ವ್ಯಕ್ತಿ ಹೆಸರನ್ನು ಕೇಳಿದಿರಿ. ಅವ್ರು ಎಷ್ಟರ ಮಟ್ಟಿಗೆ ಅಂತಂದರೆ, ಅವರು ಏನು ಸಮಾಜದಲ್ಲಿ ಅಂಕು ಡೊಂಕುಗಳಿರ್ತವೆ ನೇರವಾಗಿ ಹೇಳ್ತಾರೆ. ಈ ಸಾಮಾನ್ಯವಾಗಿ ಈ ನಾನು ಫೇಸ್ಬುಕ್ ಅದನ್ನೆಲ್ಲ ಫಾಲೋ ಮಾಡಲ್ಲ. ಈ ಫೇಸ್ಬುಕ್ ಫಾಲೋ ಮಾಡುವಂಥವ್ರಿಗೆ ಅವರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು ಆ ವ್ಯಕ್ತಿ ಹೆಸರು. ಮುಲಾಜಿಲ್ಲ ಆ ವ್ಯಕ್ತಿ ಇವ್ರ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಇವರ ಅಭಿಮಾನಿಗಳು ಕೊಟ್ಟಂಥ ಕಾಟ ಇದೆಯಲ್ಲ, ಅವ್ರ ಮನೆ ಹೆಣ್ಣು ಮಕ್ಕಳುಗಳಿಗೆ ಅದೆಲ್ಲ ಸುಮ್ಮನೆ ಬಿಡ್ತಾರೆ ಅವರು. ಅವರ ಎಷ್ಟರ ಮಟ್ಟಿಗೆ ಅವ್ರ ಮನಸ್ಸು ಸ್ವಚ್ಛ ಅಂತಂದರೆ, ಹೇಳ್ತಾನೆ ಹೋದ್ರು, ಯುದ್ಧ ಸಾರ್ತಾನೆ ಹೋದ್ರು, ಆ ಮನುಷ್ಯ ಬಿಡಲಿಲ್ಲ. ಬಹುಶಃ ಏನು ಅಂದರೆ, ಯಾವುದೋ ಒಂದು ವಿಡಿಯೋ ಹಾಕಿದ್ರು ಅಂತ ಇವ್ನು ಕರ್ಕೊಂಬಂದು ಹಿಂಸೆ ಕೊಟ್ಟರಲ್ಲ, ಆ ವ್ಯಕ್ತಿ ಸಿಕ್ಕಿದ್ರೆ ಏನೇನು ಮಾಡ್ತಾಯಿದ್ರು? ಉದ್ದೇಶ ಭಾಳ ಸ್ಪಷ್ಟವಾಗಿತ್ತು ಅವ್ರದ್ದು, ಸ್ವಚ್ಛವಾಗಿತ್ತು. ಇವರ ವಿರುದ್ಧ ಯುದ್ಧ ಸಾರಿದ್ರು, ಹೇಳಿದ್ರು ಮುಂದೊಂದಲ್ಲ ಒಂದು ದಿವಸ ನಿನಗಿಂಥ ಗತಿ ಬರುತ್ತೆ ಅಂತ. ಅಂಥ ಗತಿ ಬಂತು ನೋಡಿ, ಅಂಥ ಗತಿ ಬಂತು. ಬೇಕಿತ್ತ ಇದು? ದೊಡ್ಡ ಪಾಠ ಇದು. ಯಾರ್ಯಾರು ಜೈಕಾರ ಹಾಕ್ತೀವಲ್ಲ ನಾವು, ದೊಡ್ಡ ಅಭಿಮಾನಿಗಳು ಅಂತ, ದೊಡ್ಡ ಪಾಠ ನಮಗೆ. ಯಾರ್ಯಾರು ಈ ಫೇಸ್ಬುಕ್ಗಳನ್ನು, ಈ ಟ್ವಿಟರ್ಗಳನ್ನು ಈ ರೀತಿ ವಿಪರೀತವಾಗಿ ನಾವು ಬಳಸ್ತೀವಲ್ಲ, ದೊಡ್ಡ ಪಾಠ ನಮಗೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ.